ಅಜ್ಞಾತ ನಕ್ಸಲರು ತಮ್ಮ ಶಸ್ತ್ರಾಸ್ತ್ರ ಅಡಗಿಸಿ ಇಟ್ಟಿರೋದಲ್ಲಿ ಪೆಟ್ರೋಲ್ ಬಂಕ್ಗೆ ಸಿಬ್ಬಂದಿಯೇ ಲಕ್ಷಾಂತರ ರೂಪಾಯಿ ವಂಚಿಸಿದ್ದು ಹೇಗೆ? ಬಿಲ್ಡಪ್ ಕೊಟ್ಟು ಲಾಕ್ ಆಗಿದ್ದೇಗೆ ಕೊಲೆ ಆರೋಪಿಗಳು? ಈ ಎಲ್ಲದರ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. 2 ದಿನಗಳ ಹಿಂದಷ್ಟೇ ಮುಂಡಗಾರು ಲತಾ ಸೇರಿದಂತೆ 6 ಮಂದಿ ನಕ್ಸಲರು ಶಸ್ತ್ರಾಸ್ತ್ರ ಒಪ್ಪಿಸಿ ಸಮಾಜದ ಮುಖ್ಯವಾಹಿನಿಗೆ ಮರಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮ್ಮುಖದಲ್ಲೇ ಶಸ್ತ್ರತ್ಯಾಗ ಮಾಡಿ ಸರ್ಕಾರದ ಮುಂದೆ ಶರಣಾಗಿದ್ದಾರೆ. ಆದರೆ ಈಗ ಇತ್ತೀಚೆಗೆ ಎನ್ಕೌಂಟರ್ಗೆ ಬಲಿಯಾದ ವಿಕ್ರಮ್ ಗೌಡನ ಆಡಿಯೋ ಬಹಿರಂಗವಾಗಿದ್ದು, ಶರಣಾಗತಿಗೆ ವಿಕ್ರಮ್ ಗೌಡ ವಿರೋಧಿಸಿದ್ದು ಸಂಭಾಷಣೆಯಲ್ಲಿ ಸ್ಪಷ್ಟವಾಗಿದೆ. ನಕ್ಸಲ್ ನಾಯಕ ವಿಕ್ರಮ್ ಗೌಡ ಮತ್ತು ಸಂಧಾನಕಾರ ಮಾತನಾಡಿರುವ ಸಂಭಾಷಣೆ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ನಾವು ಯಾವುದೇ ರಾಜಿಗೆ ಹೋಗುವುದಿಲ್ಲ, ಪಕ್ಷ ಅಥವಾ ಸಂಘಟನೆ ಜೊತೆ ಹೋಗುವುದಿಲ್ಲ ಎಂದಿರೋ ವಿಕ್ರಮ್ ಗೌಡ, ರಾಜಿಗೆ ಹೋಗೋದು ಅಂದರೆ ಏನರ್ಥ? ದುಡಿಯುವ ಜನರಿಗೆ ದ್ರೋಹ ಮಾಡಿ ದುಡ್ಡು ಮಾಡಲು ಹೋಗ್ತೀವಿ ಎಂದರ್ಥ ಅಲ್ಲವೇ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ನಮ್ಮ ಜೊತೆ ಮಾತುಕತೆಗೆ ಬನ್ನಿ, ಲಕ್ಷ ಕೋಟಿಗಟ್ಟಲೆ ಕೊಡ್ತೀವಿ ಅಂತಲೂ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಒಪ್ಪುವುದಿಲ್ಲ. ನಾವು ರಾಜಿಗೆ ಹೋದರೆ ನಾವು ಯಾವ ಜನಕ್ಕೆ ನಿಮ್ಮೊಂದಿಗೆ ಇರ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದೇವೋ ಅವರಿಗೆ ಮೋಸ ಮಾಡಿದಂತೆ ಆಗುತ್ತದೆ ಎಂದಿದ್ದಾನೆ. ಇನ್ನು ಶರಣಾಗಿರುವ ನಕ್ಸಲರು ಕಾಡಿನಲ್ಲಿ ಎಲ್ಲಿ ಶಸ್ತ್ರಾಸ್ತ್ರ ಇಟ್ಟಿದ್ದಾರೆ ಅಂತ ಹುಡುಕಿಸಬೇಕಾಗಿದ್ದು, ತಲೆಮರೆಸಿಕೊಂಡಿರುವ ಮತ್ತೊಬ್ಬ ನಕ್ಸಲ್ ಹುಡುಕುವ ಕೆಲಸ ಆಗುತ್ತೆ ಅಂತ ಗೃಹ ಸಚಿವ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಅಪರಿಚಿತರಿಂದ ರೌಡಿ ಶೀಟರ್ ಮೇಲೆ ಫೈರಿಂಗ್ ನಡೆದಿದೆ. ಬೆಳಗಾವಿ ತಾಲೂಕಿನ ಗಣೇಶಪುರದ ಹೊರವಲಯದಲ್ಲಿ ಘಟನೆ ನಡೆದಿದ್ದು, ಶಾಹುನಗರ ನಿವಾಸಿ ರೌಡಿ ಶೀಟರ್ ಪ್ರಫುಲ್ ಪಾಟೀಲ್ ಮೇಲೆ ಗುಂಡಿನ ದಾಳಿ ಮಾಡಲಾಗಿದೆ. ಬೆಳಗುಂದಿ ಗ್ರಾಮದಿಂದ ತನ್ನ ಮನೆಗೆ ಹೋಗುವಾಗ ಅಪರಿಚಿತರ ಗ್ಯಾಂಗ್ ಚಲಿಸುವ ಕಾರಿನ ಮೇಲೆ ಗುಂಡಿನ ದಾಳಿ ಮಾಡಿ ಹತ್ಯೆಗೆ ಯತ್ನಿಸಿದ್ದಾರೆ. ಈ ವೇಳೆ ಕಾರಿನ ಗ್ಲಾಸ್ಗೆ ಗುಂಡು ತಗುಲಿದ್ದು, ಕಾರಿನ ಗಾಜುಗಳು ಮುಖ ತಲೆ ಭಾಗಕ್ಕೆ ಸಿಡಿದು ರೌಡಿ ಶೀಟರ್ ಪ್ರಫುಲ್ ಪಾಟೀಲ್ಗೆ ಗಾಯಗಳಾಗಿದೆ. ಪ್ರಫುಲ್ ವಿರುದ್ಧ 18 ಕೇಸ್ಗಳಿದ್ದು, 6 ತಿಂಗಳ ಹಿಂದೆ ರಾಜು ಕಡೋಲ್ಕರ್ ಹತ್ಯೆ ಯತ್ನ ಪ್ರಕರಣದಲ್ಲಿ ಬಂಧಿಸಲಾಗಿತ್ತು. ಬಳಿಕ ರೌಡಿ ಶೀಟ್ ತೆರೆದು 6 ತಿಂಗಳು ಗಡೀಪಾರು ಮಾಡಲಾಗಿತ್ತು. ಹೀಗಾಗಿ ಹಳೆ ವೈಷಮ್ಯಕ್ಕೆ ಪ್ರಫುಲ್ ಪಾಟೀಲ್ ಹತ್ಯೆಗೆ ಯತ್ನಿಸಿರುವ ಶಂಕೆ ವ್ಯಕ್ತವಾಗಿದೆ. ಗಾಯಾಳು ಚಿಕಿತ್ಸೆ ಪಡೆಯುತ್ತಿರುವ ಖಾಸಗಿ ಆಸ್ಪತ್ರೆಗೆ ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಭೇಟಿ ನೀಡಿ ಮಾಹಿತಿ ಪಡೆದರು. ಮಂಗಳೂರಿನಲ್ಲಿ ಪೆಟ್ರೋಲ್ ಬಂಕ್ ಸಿಬ್ಬಂದಿ ಬರೋಬ್ಬರಿ ಲಕ್ಷ ವಂಚಿಸಿರೋದು ಬಯಲಿಗೆ ಬಂದಿದೆ. ಮಂಗಳೂರಿನ ಬಂಗ್ರಕುಳೂರಿನಲ್ಲಿರುವ ರಿಲಯನ್ಸ್ ಔಟ್ಲೆಟ್ ಪೆಟ್ರೋಲ್ ಬಂಕ್ನಲ್ಲಿ ಕಂಪನಿಯ QR ಕೋಡ್ಗೆ ತನ್ನ QR ಕೋಡ್ ಅಂಟಿಸಿ 58 ಲಕ್ಷ ರೂಪಾಯಿ ಕಬಳಿಸಿದ್ದಾನೆ. 15 ವರ್ಷಗಳಿಂದ ಪೆಟ್ರೋಲ್ ಬಂಕ್ನಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡಿಕೊಂಡಿದ್ದ ಮೋಹನ್ ದಾಸ್ ಎಂಬಾತ ಈ ವಂಚನೆ ಮಾಡಿದ್ದಾನೆ. ಈ ಬಗ್ಗೆ ಮಂಗಳೂರು CEN ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿ ಮೋಹನ್ ದಾಸ್ 2023ರ ಮಾರ್ಚ್ 1ರಿಂದ 2023ರ ಜುಲೈ 31ರವರೆಗೆ ತನ್ನ ವೈಯಕ್ತಿಕ ಖಾತೆಯ QR ಕೋಡ್ ಹಾಕಿ ಹಣ ತನ್ನ ಖಾತೆಗೆ ವರ್ಗಾವಣೆ ಮಾಡಿಕೊಂಡಿದ್ದಾನೆ. ಈ ಬಗ್ಗೆ ರಿಲಯನ್ಸ್ ಪೆಟ್ರೋಲ್ ಬಂಕ್ನ ಮ್ಯಾನೇಜರ್ ಸಂತೋಷ್ ಮ್ಯಾಥ್ಯೂ ದೂರು ನೀಡಿದ್ದು, ಪ್ರಕರಣದ ಕುರಿತು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ರೌಡಿ ಶೀಟರ್ ಕೊಲೆ ಪ್ರಕರಣದ ಆರೋಪಿಗಳು ಬಿಲ್ಡಪ್ ಕೊಡಲು ಹೋಗಿ ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸೆಪ್ಟೆಂಬರ್ 8ರಂದು ಸರ್ಜಾಪುರ ರಸ್ತೆಯ ಸೂಲಿಕುಂಟೆ ಗ್ರಾಮದ ರೌಡಿ ಶೀಟರ್ನ ಹತ್ಯೆ ಮಾಡಿದ್ದ ಆರೋಪಿಗಳು ತಮಿಳುನಾಡಿನ ಬಾಗಲೂರು ಬಳಿ ಮೃತದೇಹವನ್ನು ಎಸೆದು ಪರಾರಿಯಾಗಿದ್ದರು. ರೌಡಿ ಶೀಟರ್ ರೇವ ಸೂಲಿಕುಂಟೆ ಸೀನಾನನ್ನ ಬಾಗಲೂರು ಪೊಲೀಸರು ಬಂಧಿಸಿದರು. ಆದರೆ ಇತ್ತೀಚೆಗಷ್ಟೇ ನ್ಯಾಯಾಲಯದಲ್ಲಿ ಜಾಮೀನು ಪಡೆದು ಹೊರಬಂದಿದ್ದ ಆರೋಪಿಗಳು ನಿನ್ನೆ ಹೊಸೂರಿನ ನ್ಯಾಯಾಲಯಕ್ಕೆ ಹಾಜರಾಗಲು ಹೋಗಿದ್ದಾಗ ಆತಂಕ ಸೃಷ್ಟಿಸಿದ್ದಾರೆ. ಮನೆ ಮುಂದೆ ಒಂದು ಎಸ್ಕಾರ್ಟ್, ಹಿಂದೆ ಒಂದು ಎಸ್ಕಾರ್ಟ್ ಕಾರ್ನಲ್ಲಿ ತೆರಳಿದ್ದು, ಎಸ್ಕಾರ್ಟ್ ಕಾರಿನಲ್ಲಿ 5 ಜನ ಗನ್ಮ್ಯಾನ್ಗಳು 16 ಪುಡಿ ರೌಡಿಗಳನ್ನು ಕರೆದೊಯ್ದಿದ್ದಾರೆ. ಹೀಗಾಗಿ ಹೊಸೂರು ಟೌನ್ ಪೊಲೀಸರು ಹತ್ಯೆ ಆರೋಪಿಗಳು ಸೇರಿದಂತೆ ಗನ್ಮ್ಯಾನ್ಗಳ ಮೇಲೆ ಪ್ರಕರಣ ದಾಖಲಿಸಿ ವಶಕ್ಕೆ ಪಡೆದಿದ್ದಾರೆ. ಇನ್ನು ಕಲಬುರಗಿ ನ್ಯಾಯಾಲಯದ ಆವರಣದಲ್ಲೇ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ. ತಲೆ ಮೇಲೆ ಕಲ್ಲು ಎತ್ತಿ ಹಾಕಲು ಯತ್ನಿಸಿದ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಜೇವರ್ಗಿ ತಾಲೂಕು ನ್ಯಾಯಾಲಯದ ಆವರಣದಲ್ಲಿ ಯಾತನೂರು ಗ್ರಾಮದ ದೇವೇಂದ್ರನ ಮೇಲೆ ಸಿದ್ದು, ಶಿವಲಿಂಗಪ್ಪ, ಶ್ರೀಶೈಲ್ ಎಂಬ 3 ಹಲ್ಲೆ ಮಾಡಿದ್ದಾರೆ. ಈ ಬಗ್ಗೆ ಜೇವರ್ಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತಿರುಪತಿ ತಿರುಮಲದಲ್ಲಿ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ಇಂದು ಬಾಲಾಜಿಯನ್ನು ವೈಕುಂಠ ದ್ವಾರದ ಮೂಲಕ ಪ್ರವೇಶಿಸಿ ದರ್ಶನ ಪಡೆದರೆ ಸ್ವರ್ಗ ಪ್ರಾಪ್ತಿ ಆಗಲಿದೆ ಎಂಬ ನಂಬಿಕೆ ಇದೆ. ಹೀಗಾಗಿ ಲಕ್ಷಾಂತರ ಭಕ್ತರು ಶ್ರೀವಾರಿಯ ದರ್ಶನ ಪಡೆದಿದ್ದಾರೆ. ತಿರುಪತಿಯಲ್ಲಿ ಮೊನ್ನೆ ನಡೆದ ಕಾಲ್ತುಳಿತ ದುರಂತ ಬಳಿಕ TTD ಭಕ್ತರಿಗೆ ವಿಶೇಷ ವ್ಯವಸ್ಥೆ ಮಾಡಿತ್ತು. ಕಾಲ್ತುಳಿತದಲ್ಲಿ ಗಾಯಗೊಂಡು ಸ್ವಿಮ್ಸ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಗಾಯಾಳುಗಳಿಗೆ ವಿಶೇಷ ದರ್ಶನಕ್ಕೆ TTD ಅವಕಾಶ ಮಾಡಿಕೊಟ್ಟಿತ್ತು. ನಿನ್ನೆ ಸ್ವಿಮ್ಸ್ ಆಸ್ಪತ್ರೆಗೆ ಭೇಟಿ ಮಾಡಿದ ಸಿಎಂ ಚಂದ್ರಬಾಬು ನಾಯ್ಡು, DCM ಪವನ್ ಕಲ್ಯಾಣ್ ಅವರ ಸೂಚನೆ ಮೇರೆಗೆ ಗಾಯಾಳುಗಳಿಗೆ ವಿಶೇಷ ವ್ಯವಸ್ಥೆ ಮಾಡಲಾಗಿತ್ತು. ಸರ್ಕಾರಿ ಬಸ್ನಲ್ಲಿ ಆಸ್ಪತ್ರೆಯಿಂದ 20 ಗಾಯಾಳುಗಳನ್ನು ಕರೆತಂದು ವೈಕುಂಠ ದ್ವಾರ ದರ್ಶನ ಮಾಡಿಸಲಾಯಿತು. ನಿನ್ನೆಯೇ 1,20,000 ಟಿಕೆಟ್ ವಿತರಣೆ ಮಾಡಲಾಗಿತ್ತು. ದಕ್ಷಿಣಾಭಿಮುಖವಾಗಿ ನಿರ್ಮಿಸಿರುವ ಸ್ವರ್ಗದ ದ್ವಾರದ ಮೂಲಕ ಪ್ರವೇಶ ಮಾಡಿ ತಿಮ್ಮಪ್ಪನ ದರ್ಶನ ಮಾಡಿದ್ರು. ವೈಕುಂಠ ಏಕಾದಶಿ ಪ್ರಯುಕ್ತ ಸ್ವರ್ಣ ರಥೋತ್ಸವ ನಡೆಸಲಾಯಿತು. ಬಂಗಾರ ಖಚಿತ ರಥದಲ್ಲಿ ಕಂಗೊಳಿಸುತ್ತಿದ್ದ ಬಾಲಾಜಿಯನ್ನು ಕಣ್ತುಂಬಿಕೊಂಡರು. ತಿರುಪತಿಯಲ್ಲಿ ಇನ್ನೂ 10 ದಿನಗಳ ಕಾಲ ವೈಕುಂಠ ದ್ವಾರ ಪ್ರವೇಶ ಹಾಗೂ ಗೋವಿಂದನ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಇನ್ನು ಕಾಲ್ತುಳಿತದ ವೇಳೆ ಅಪಾಯದಿಂದ ಪಾರಾದ ಕನ್ನಡಿಗರ ಕುಟುಂಬವೊಂದು ತಿರುಮಲದಲ್ಲಿ ತಮ್ಮ ಅನುಭವವನ್ನು ಬಿಚ್ಚಿಟ್ಟಿದೆ. ದರ್ಶನ ಚೆನ್ನಾಗಿತ್ತು. ದೇವ್ರು ನೋಡಿ ತುಂಬ ಖುಷಿ ಆಯಿತು. ಅಷ್ಟು ಕಷ್ಟಪಟ್ಟು ಸುತ್ಕೊಂಡು ಬಂದಿದ್ದಕ್ಕೂ ದೇವ್ರು ನೋಡಿದ್ಮೇಲೆ ಸಮಾಧಾನ ಆಯಿತು.
ವೈಕುಂಠ ಏಕಾದಶಿ ಪ್ರಯುಕ್ತ ಬೆಂಗಳೂರಿನ ವೆಂಕಟೇಶ್ವರ ದೇಗುಲಗಳಲ್ಲೂ ಸಂಭ್ರಮ ಮನೆ ಮಾಡಿದೆ. ಬೆಳಗ್ಗೆಯಿಂದಲೇ ಸ್ವರ್ಗದ ಬಾಗಿಲಿನ ಮೂಲಕ ದೇವರ ದರ್ಶನ ಪಡೆದು ಪುನೀತರಾಗ್ತಾ ಇದ್ದಾರೆ. ವೈಯಾಲಿಕಾವಲ್ ಟಿಟಿಡಿ ದೇವಾಲಯದಲ್ಲಿ ಮುಂಜಾನೆ 3:37 ಬ್ರಾಹ್ಮಿ ಮುಹೂರ್ತದಲ್ಲಿ ಗರ್ಭಗುಡಿ ಬಾಗಿಲು ತೆರೆಯಲಾಯಿತು. ತಿರುಪತಿಯಲ್ಲಿ ಕಾಲ್ತುಳಿತ ದುರಂತ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆ ಕೈಗೊಂಡು ಸಂಪೂರ್ಣ ಬ್ಯಾರಿಕೇಡ್ ಅಳವಡಿಸಿ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಸ್ವಾಮಿಗೆ ವಿಶೇಷ ಆಭರಣ, ಹೂಗಳಿಂದ ಅಲಂಕಾರ ಮಾಡಿ ತಿರುಪತಿಯಿಂದ 25,000 ಲಡ್ಡು ತರಿಸಿ ಭಕ್ತರಿಗೆ ಪ್ರಸಾದವಾಗಿ ವಿತರಿಸಲಾಯಿತು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಶಾಸಕ ಮುನಿರತ್ನ, ಅಶ್ವಿನಿ ಪುನೀತ್ ರಾಜ್ಕುಮಾರ್ ದೇವರ ದರ್ಶನ ಪಡೆದರು. ವೈಕುಂಠ ಏಕಾದಶಿ ಪ್ರಯುಕ್ತ ಬೆಂಗಳೂರಿನ ಇಸ್ಕಾನ್ ದೇಗುಲದಲ್ಲಿ ಮುಂಜಾನೆ 3:54ಕ್ಕೆ ವಿಶೇಷ ಅಭಿಷೇಕ ಮಾಡಲಾಯಿತು. ಸಾವಿರಾರು ಭಕ್ತರು ದೇವರ ನಾಮಸ್ಮರಣೆ ಮಾಡುತ್ತಾ ದೇವರ ದರ್ಶನ ಪಡೆದರು. ಶ್ರೀನಿವಾಸ ಕಲ್ಯಾಣೋತ್ಸವ ನೆರವೇರಿದ್ದು ಇಂದು ರಾತ್ರಿ 11 ಗಂಟೆವರೆಗೂ ಇಸ್ಕಾನ್ ದೇವಾಲಯದಲ್ಲಿ ದೇವರ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಸಚಿವ ಮುನಿಯಪ್ಪ, ಕುಸುಮ ಹನುಮಂತರಾಯಪ್ಪ ದೇವರ ದರ್ಶನ ಪಡೆದರು. ಮಹಾಲಕ್ಷ್ಮಿ ಲೇಔಟ್ನ ವೆಂಕಟೇಶ್ವರ ದೇವಸ್ಥಾನಕ್ಕೂ ಭಕ್ತ ಸಾಗರ ಹರಿದು ಬಂದಿದ್ದು ವೆಂಕಟೇಶ್ವರ ಸ್ವಾಮಿಗೆ ವಜ್ರದ ಕವಚ ಮತ್ತು ಚಿನ್ನದ ಪಾದುಕೆಯಲ್ಲಿ ಅಲಂಕಾರ ಮಾಡಲಾಗಿದೆ. ಜೆಪಿ ನಗರದ ತಿರುಮಲ ಲಕ್ಷ್ಮೀ ವೆಂಕಟೇಶ ದೇವಾಲಯದಲ್ಲಿ ದಂಪತಿ ಸಮೇತ ದೇವರ ದರ್ಶನ ಪಡೆದ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿಶೇಷ ಪೂಜೆ ಸಲ್ಲಿಸಿದರು. ರಾಜ್ಯದ ಎಲ್ಲ ಜನತೆ ಕೂಡ ನಾನು ಈ ಸಂದರ್ಭದಲ್ಲಿ ಭಗವಂತ ಒಳ್ಳೇದು ಮಾಡಲಿ, ಈ ದೇವರ ಅನುಗ್ರಹ ಎಲ್ಲರೂ ಕೂಡ ಇರಲಿ. ವೆಂಕಟೇಶ್ವರನಿಗೆ ಯಾವ ರೀತಿ ಮನೆಯಲ್ಲಿ ದುಡ್ಡು, ಲಕ್ಷ್ಮಿ, ವೆಂಕಟೇಶ್ವರ ಎರಡೂ ಸೇರಿ ಹೆಚ್ಚೋದು ಹಂಗೆ ಎಲ್ಲರೂ ಕೂಡ ಐಶ್ವರ್ಯ ಹೆಚ್ಚಲಿ ಅಂತ ಹೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಅವೈಜ್ಞಾನಿಕ ಮೀನುಗಾರಿಕೆ ಮತ್ತು ಬುಲ್ ಟ್ರಾಲ್ ಮೀನುಗಾರಿಕೆ ನಿಷೇಧಿಸಲು ಒತ್ತಾಯಿಸಿ ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನ ಮರವಂತಿಯಲ್ಲಿ ನಾಡದೋಣಿ ಮೀನುಗಾರರು ಬೃಹತ್ ಹೋರಾಟ ನಡೆಸಿದ್ದಾರೆ. ಉಡುಪಿಯ ಮರವಂತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇರಳ, ಕರ್ನಾಟಕ, ಗೋವಾ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ 66 ಬಂದ್ ಮಾಡಿ ಸಾವಿರಾರು ನಾಡದೋಣಿ ಮೀನುಗಾರರು ಪ್ರತಿಭಟನೆ ನಡೆಸಿದ್ದು ವಾಹನ ಸವಾರರು ಪರದಾಡುವಂತಾಗಿತ್ತು. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಯ ಸಾವಿರಾರು ಮೀನುಗಾರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಲೈಟ್ ಫಿಶಿಂಗ್ ನಿಷೇಧ ಮತ್ತು ಸೀಮೆ ಎಣ್ಣೆ ದರ ಕಡಿಮೆ ಮಾಡುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಸುರೇಶ್ ಆನಗಳ್ಳಿ ನಿರ್ದೇಶನದ ಕೆಟಿ ಗಟ್ಟಿಯವರ ರೇಡಿಯೋ ನಾಟಕ ಅಂಗವಿರದ ದೇಹದಲ್ಲಿ ಭಂಗಿ ಹುಳ ಇದೇ ಜನವರಿ 11 ಅಂದರೆ ನಾಳೆ ಸಂಜೆ 6:30ಕ್ಕೆ ಹೊಸಕೋಟೆಯಲ್ಲಿ ಅದ್ದೂರಿಯಾದ ಪ್ರದರ್ಶನವನ್ನು ಮಾಡಲಿದೆ. ಏನೂ ಇಲ್ಲದ ಮನುಷ್ಯನಿಗೆ ಅಧಿಕಾರ ಎಂಬ ಅಹಂ ಬಂದಾಗ ಅವನು ಅದನ್ನು ಬಳಸಿಕೊಂಡು ಯಾವ ರೀತಿ ತಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ತನ್ನ ಹಿಡಿತದಲ್ಲಿ ಹಿಡಿದಿಡ್ತಾನೆ ಮತ್ತು ಏನೆಲ್ಲ ಮಾಡಬಲ್ಲನು ಎಂಬುದನ್ನು ಈ ನಾಟಕದಲ್ಲಿ ತೋರಿಸಲಾಗಿದೆ.